ಹಾಯ್, ಯು ಆರ್ ವಾಚಿಂಗ್ ನ್ಯೂಟ್ರಿ ಫಿಸಿಷಿಯನ್. ಈ ಚಾನಲ್ ಮುಖ್ಯವಾಗಿ ನ್ಯೂಟ್ರಿಷಿಯಸ್ ಫುಡ್ ಮತ್ತು ಹೆಲ್ದಿ ಲಿವಿಂಗ್ ಬಗ್ಗೆ. ಆ್ಯಂಡ್ ಐ ಆಮ್ ಕೃಷಿ ಸೋಮಣ್ಣ ಎಟ್ ನ್ಯೂಟ್ರಿ ಫಿಸಿಷಿಯನ್. ನಿಮ್ಮ ಜೊತೆ ನಿಮ್ಮ ಮನೇಲಿ ನ್ಯೂಟ್ರಿಷನ್ ಬಗ್ಗೆ ನಾಲೆಜ್ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಟಾಪಿಕ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್, ವೆಯ್ಟ್ ಲಾಸ್ ಬಗ್ಗೆ. ಅದು ಕ್ವಿಕ್ ವೆಯ್ಟ್ ಲಾಸ್ ಬಗ್ಗೆ. ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಫೇಕಾ ರಿಯಲ್ಲಾ? ಬನ್ನಿ ತಿಳ್ಕೊಳ್ಳೋಣ ಇವತ್ತು. 2 kilos 1 day ಅಲ್ಲಿ, 7 kilos 1 ವೀಕಲ್ಲಿ, 10 kilos 1 ಮಂತಲ್ಲಿ ಇಳಿಸೋದಕ್ಕೆ ಸಾಧ್ಯನಾ? ಇದಕ್ಕೆ ಎಷ್ಟೊಂದು ಜನ ಎಸ್ಪೆಷಲಿ ಲೇಡೀಸು ಯೂಟ್ಯೂಬಲ್ಲಿ ಡಯಟ್ ರೆಸಿಪಿ ಸರ್ಚ್ ಮಾಡ್ತೀರಾ. ಲೈಕ್ 5 to 10 kilos 20 days 15 ಡೇಸಲ್ಲಿ ಹೆಂಗೆ ಇಳಿಸ್ಬೇಕು ಅಂತ. ಆ್ಯಂಡ್ ಅದ್ರ ಜೊತೆಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ ಕ್ವಿಕ್ ವೆಯ್ಟ್ ಲಾಸ್ ಹೆಂಗೆ ಮಾಡಬೇಕು, ಆ್ಯಂಡ್ ಕೋಲ್ಡ್ ವಾಟರ್ ಕುಡಿಬೇಕಾ, ಹಾಟ್ ವಾಟರ್ ಕುಡಿಬೇಕಾ ಕ್ವಿಕ್ ವೆಯ್ಟ್ ಲಾಸ್ಗೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹಾಟ್ ಟಾಪಿಕ್ ಆಗಿ ಡಿಸ್ಕಸ್ ಮಾಡ್ತೀರಾ. ಅದ್ರ ಜೊತೆಗೆ 10ರಿಂದ 100 ಥರ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಲೈಕ್ ಜೆಲ್ಸ್, ಪ್ಯಾಚಸ್, ವೆಯ್ಟ್ ಲಾಸ್ ಟೀಸ್, ವೆಯ್ಟ್ ಲಾಸ್ ಪಿಲ್ಸ್, ಮತ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ವರ್ಕೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಅದಕ್ಕೆ ತಕ್ಕಂಗೆ ಬಾಡಿಗೆ ನ್ಯೂಟ್ರಿಯೆಂಟ್ಸ್ನ ಒದಗಿಸಲ್ಲ. ಹೀಗೆ ಸಾಕಷ್ಟು ವೆರೈಟೀಸ್ ಟ್ರೈ ಮಾಡಿ ಬಾಡಿನ ಎಕ್ಸ್ಪೆರಿಮೆಂಟಿಗೆ ಇಡ್ತೀರ. ನಾನು ನಿಮಗೆ ಸರಿಯಾದ ವೆಯ್ಟ್ ಲಾಸ್ ಕ್ರಮ ಯಾವ ರೀತಿ ಇರಬೇಕು ಅಂತ ಗೈಡ್ ಮಾಡ್ತೀನಿ. 5 kilos 7 ಡೇಸಲ್ಲಿ, 10 kilos 15 to 20 ಡೇಸಲ್ಲಿ ಲೂಸ್ ಮಾಡೋದು ಇದೆಲ್ಲ ಫೇಕ್. ಐಡಿಯಲ್ ಆಗಿ ಬಾಡಿ ವೆಯ್ಟ್ ಲಾಸ್ ಹೇಗಾಗಬೇಕು ಅಂತ ಅಂದರೆ 500 to 750 grams ಒಂದು ವೀಕಲ್ಲಿ ಬಾಡಿಲಿ ವೆಯ್ಟ್ ಲಾಸ್ ಆಗಬೇಕು. ಐ ರಿಪೀಟ್, 500 to 750 grams ವೆಯ್ಟ್ ಲಾಸ್ ಬಾಡಿಲಿ ಆಗಬೇಕು. ಫಸ್ಟ್ 10 to 12 ಡೇಸಲ್ಲಿ 2 to 3 kilos ಆರಾಮಾಗಿ ಇಳಿಸ್ಬೋದು. ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್, ಏಕೆಂದರೆ ಅದು ವಾಟರ್ ವೆಯ್ಟ್ ಆಗಿರುತ್ತೆ. ಸೊ ಯಾವತ್ತೇ ಆಗಲಿ ಈ ಥರ ಫೇಕ್ ವೀಡಿಯೋಸು, ಫೇಕ್ ಇನ್ಫಾರ್ಮೇಷನ್ನ ನೋಡಿ ಮಾರು ಹೋಗಬೇಡಿ. ಅದನ್ನು ಕ್ಲಿಕ್ ಬೇಟ್ ಅಂತ ಕರೀತಾರೆ. ಹಾಗೂ ನೀವು ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಆದರೆ ಕ್ವಿಕ್ಕಾಗಿ ವೆಯ್ಟ್ ಲಾಸ್ ಏನೋ ಆಗುತ್ತೆ, ಅದ್ರ ಜೊತೆ ಫ್ರೀಯಾಗಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ಗಳು ಸ್ಟಾರ್ಟ್ ಆಗುತ್ತೆ. ಲೈಕ್ ಮಸಲ್ ಲಾಸ್ ಆಗುತ್ತೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಲೈಕ್ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ, ವಿಟಮಿನ್ ಎ ಡೆಫಿಷಿಯನ್ಸಿ, ವಿಟಮಿನ್ ಇ ಡೆಫಿಷಿಯನ್ಸಿ, ಹಾರ್ಮೋನ್ ಇಂಬ್ಯಾಲೆನ್ಸ್, ಮತ್ತು ಮೆನ್ಸ್ಟ್ರಲ್ ಇರೆಗ್ಯುಲರ್ ಮೆನ್ಸ್ಚುರೇಷನ್ ಆ್ಯಂಡ್ ಗಾಲ್ ಸ್ಟೋನ್ಸ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಕಾನ್ಸ್ಟಿಪೇಷನ್ಸ್ ಆ್ಯಂಡ್ ಹೇರ್ ಲಾಸ್, ಮೆಟಬಾಲಿಸಮ್ ಸಡನ್ನಾಗಿ ಡ್ರಾಪ್ ಡೌನ್ ಆಗುತ್ತೆ. ಅದ್ರ ಜೊತೆಗೆ ಬಾಡಿಲಿ ಇಮ್ಯುನಿಟಿ ಕೂಡ ಇರಲ್ಲ. ಇದ್ಯಾವುದು ನಿಮ್ಗೆ ಆಗಿಲ್ಲ ಅಂತ ಅಂದರೂ ನಿಮಗೆ ಮತ್ತೆ ವೆಯ್ಟ್ ಗೇನ್ ಆಗೇ ಆಗುತ್ತೆ, ದಟ್ ಈಸ್ ಫಾರ್ ಶ್ಯೂರ್. ಸೊ ಬೇಸಿಕಲಿ ವೆಯ್ಟ್ ಲಾಸ್ಗೆ ಫಸ್ಟ್ ಆಫ್ ಆಲ್ ನಮ್ಮ ಡಿಟರ್ಮಿನೇಷನ್ ಇರಬೇಕು, ಸಿಸ್ಟಮ್ಯಾಟಿಕ್ ಪ್ಲ್ಯಾನಿಂಗ್ ಇರಬೇಕು, ಅದ್ರ ಜೊತೆಗೆ ಡಿಸಿಪ್ಲಿನ್ ಎಕ್ಸಿಕ್ಯೂಷನ್ ಇರಬೇಕು. ಈ ವಿಡಿಯೋನ ನಾನು 2 parts ಆಗಿ ಡಿವೈಡ್ ಮಾಡಿದ್ದೀನಿ, ಎಕ್ಸಾಕ್ಟ್ಲಿ ವೆಯ್ಟ್ ಲಾಸ್ ಪ್ರೊಸೆಸ್ ಹೇಗಿರಬೇಕು ಅಂತ. ನಾನು ಮೇನ್ ಟಾಪಿಕ್ಗೆ ಮೂವ್ ಆಗೋ ಮುಂಚೆ ನಮ್ಮ 7 thumb ರೂಲ್ಸ್ನ ಫಾಲೋ ಮಾಡಿ. ಫಸ್ಟ್ ಥಂಬ್ ರೂಲ್, ಆಲ್ವೇಸ್ ಲವ್ ಯೋರ್ ಫುಡ್. ನಾವು ಏನು ಆಹಾರ ಸೇವಿಸ್ತೀವಿ ಅದನ್ನು ನಾವು ಇಷ್ಟಪಟ್ಟು ಸೇವಿಸಬೇಕು. ವೆಯ್ಟ್ ಲಾಸ್ಗೋಸ್ಕರ ಕಮ್ಮಿ ಆಹಾರ ಸೇವಿಸೋದು, ಇಲ್ಲಾಂದರೆ ಊಟ ಬಿಟ್ಟಿರೋದು ಈ ಥರ ಮಾಡಬೇಡಿ. ಏಕೆಂದರೆ ನಮ್ಮ ಬಾಡಿಲಿ ಗ್ರೆಲಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಹಂಗರ್ ಸೆನ್ಸಿಟೈಸಿಂಗ್ ಹಾರ್ಮೋನ್. ಈ ಹಾರ್ಮೋನ್ ಪ್ರೊಡ್ಯೂಸ್ ಆದ ತಕ್ಷಣ ನಮ್ಮ ಬಾಡಿಲಿ ಆದಷ್ಟು ನಾವು ಜಾಸ್ತಿ ಫುಡ್ನ ಕ್ರೇವ್ ಮಾಡ್ತೀವಿ. ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ಸ್ನ ಕ್ರೇವ್ ಮಾಡ್ತೀವಿ. ಲೈಕ್ ಬ್ಯಾಡ್ ಕಾರ್ಬ್ಸ್ನ ಕ್ರೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಗೇನ್ ಇದು ನಿಮ್ಮನ್ನು ಫ್ಯಾಟರ್ ಮಾಡುತ್ತೆ, ವಿಚ್ ಮೇಕ್ಸ್ ಯು ಮೋರ್ ಫ್ಯಾಟರ್. ಸೊ ನಮ್ಮ ಬಾಡಿಗೆ ಎಷ್ಟು ಆಹಾರ ಅಗತ್ಯ ಇದೆ ಅಷ್ಟನ್ನು ಮಾತ್ರ ಸೇವಿಸಿದ್ರೆ ನಮ್ಮ ಬ್ರೈನ್ ಕೂಡ ಆ್ಯಕ್ಟಿವ್ ಆಗಿರುತ್ತೆ, ಬಾಡಿಲಿ ಎನರ್ಜಿ ಕೂಡ ಇರುತ್ತೆ. ಸೆಕೆಂಡ್ ಥಂಬ್ ರೂಲ್, 7 to 8 hours ನಿದ್ದೆ ಮಾಡಬೇಕು. 10 PM to 1 AM ನಾನ್ REM ಸ್ಲೀಪ್ ಸ್ಟೇಜ್ ಅಂತ ಕರೀತಾರೆ. ಇದರಲ್ಲಿ ನಾವು ಫಸ್ಟ್ ಸ್ಟೇಜ್ ಆಫ್ ಸ್ಲೀಪ್ ಇದರಲ್ಲಿ ನಾವು ಡೀಪ್ ಸ್ಲೀಪಲ್ಲಿ ಇರ್ತೀವಿ. ಪಿಟ್ಯೂಟರಿ ಗ್ಲ್ಯಾಂಡ್ ಗ್ರೋತ್ ಹಾರ್ಮೋನ್ನ ರಿಲೀಸ್ ಮಾಡೋದು ಈ ಟೈಮ್ ಒಳಗೇನೆ. ಆ್ಯಂಡ್ ಆಲ್ಸೋ ಈ ಟೈಮ್ ಒಳಗೇ ಮಸಲ್ ರಿಪೇರ್ಸ್ ಮತ್ತು ಮಸಲ್ ರಿಕವರಿ ಕೂಡ ಆಗುತ್ತೆ. ಈ ಟೈಮಲ್ಲಿ ನಾವು ನಿದ್ದೆ ಮಾಡಲಿಲ್ಲ ಅಂದರೆ ಬಾಡಿಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗಲ್ಲ ಕರೆಕ್ಟ್ ಟೈಮಿಗೆ. ಆ್ಯಂಡ್ 7 to 8 hours ನಿದ್ದೆ ಮಾಡಿದ್ರೆ ಹಾರ್ಮೋನ್ ರಿಲೇಟೆಡ್ ಕಾಯಿಲೆಗಳು ಸಚ್ ಆಸ್ ಥೈರಾಯ್ಡ್, ಡಯಾಬಿಟೀಸ್, PCOS ಈ ಥರ ಕಾಯಿಲೆಗಳನ್ನೆಲ್ಲ ರಿವರ್ಸ್ ಮಾಡ್ಬೋದು. ಆ್ಯಂಡ್ ಅವಾಯ್ಡ್ ಗ್ಯಾಜೆಟ್ಸ್, ಕೆಫೀನ್ ಆ್ಯಂಡ್ ಆಲ್ಕೋಹಾಲ್ ಡ್ಯೂರಿಂಗ್ ಬೆಡ್ ಟೈಮ್. ಥರ್ಡ್ ಥಂಬ್ ರೂಲ್, ಬಿ ಸ್ಟ್ರಿಕ್ಟ್ ಆನ್ ಯುವರ್ ಸ್ಕೆಡ್ಯೂಲ್. ಫೋರ್ತ್ ಥಂಬ್ ರೂಲ್, 10 to 15 minutes ಆಫ್ ವರ್ಕೌಟ್ ಇನ್ ಅ ಡೇ ಈಸ್ ಮಸ್ಟ್. ಯಾಕಂತ ಅಂದರೆ ಕಾರ್ಟಿಸಾಲ್ ಹಾರ್ಮೋನ್ ಅಂದರೆ ಇದೊಂದು ಸ್ಟ್ರೆಸ್ ಹಾರ್ಮೋನ್. ಇದು ನಮ್ಮ ಬಾಡಿಲಿ ಇನ್ಕ್ರೀಸ್ ಆಗ್ತಾ ಇದ್ದರೆ ನಮ್ಮ ಬಾಡಿಲಿ ವೆಯ್ಟ್ ಜಾಸ್ತಿ ಆಗ್ತಾ ಇರುತ್ತೆ. ಅಬ್ಡಾಮಿನಲ್ ಒಬಿಸಿಟಿ, ಆ್ಯಪಲ್ ಶೇಪ್ಡ್ ಒಬಿಸಿಟಿ ಅಂತ ಕರೀತಾರಲ್ಲ, ಸೊ ದ್ಯಾಟ್ ಈಸ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಹಾರ್ಮೋನ್.
ಆ್ಯಂಡ್ ನಾವು ಯಾವಾಗ ಎಕ್ಸಸೈಸ್ ಮಾಡ್ತೀವಿ ನಮ್ಮ ಬಾಡಿಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಯಾವಾಗ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಆವಾಗ ಕಮ್ಮಿ ಆಗುತ್ತೆ. ಎಸ್ಪೆಷಲಿ ಲೆಪ್ಟಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ದ್ಯಾಟ್ಸ್ ಅನ್ ಅಮೇಝಿಂಗ್ ಹಾರ್ಮೋನ್. ನಮ್ಮ ಬಾಡಿಲಿ BMR ಜಾಸ್ತಿ ಮಾಡುತ್ತೆ ಮತ್ತು ಇದು ಹಂಗರ್ ಕರ್ಬ್ ಮಾಡುತ್ತೆ, ಅಪಟೈಟ್ನ ಕರ್ಬ್ ಮಾಡುತ್ತೆ ಈ ಹಾರ್ಮೋನ್. ಆ್ಯಂಡ್ ನಮ್ಮ ಕ್ಯಾಲರೀಸ್ ಕೂಡ ಬರ್ನ್ ಆಗುತ್ತೆ ವರ್ಕೌಟ್ ಮಾಡೋದ್ರಿಂದ. ವರ್ಕೌಟ್ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಕಮ್ಮಿ ಮಾಡ್ಕೊಳ್ಬೋದು. 5th ಥಂಬ್ ರೂಲ್, ಡಿಮೋಟಿವೇಟ್ ಆಗಬೇಡಿ, ಇಂಟ್ರೆಸ್ಟ್ನ ಕಳ್ಕೊಳ್ಬೇಡಿ, ಪ್ಲಸ್ ರೂಮರ್ಸ್ಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ. ನೀವೆಷ್ಟು ಡೀಪಾಗಿ ಇನ್ಫಾರ್ಮೇಷನ್ ತೊಗೊಳಕ್ಕೆ ಟ್ರೈ ಮಾಡ್ತೀರೋ ಅಷ್ಟೇ ಕನ್ಫ್ಯೂಸ್ ಆಗ್ತೀರಾ. ಅದ್ರ ಬದಲು ಈಸಿಯಾಗಿ ನಿಮಗೆ ಇನ್ಫಾರ್ಮೇಷನ್ ಸಿಗಬೇಕು ಅಂತ ಅಂದರೆ ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳಿ, ಡಯಟಿಷನ್ನ ಕನ್ಸಲ್ಟ್ ಮಾಡಿ. 6th ಥಂಬ್ ರೂಲ್, ಸೋಷಲ್ ರಿಲೇಷನ್ಶಿಪ್ ಕೂಡ ಅಷ್ಟೇ ಇಂಪಾರ್ಟೆಂಟ್. 7th ಥಂಬ್ ರೂಲ್, ನಿಮ್ಮ ದೇಹನ ಮತ್ತು ಆತ್ಮನ ನ್ಯೂಟ್ರಿಯೆಂಟ್ಸ್ಗಳಿಂದ ನರಿಷ್ ಮಾಡಿ, ಡೋಂಟ್ ಡಿಪ್ರೈವ್ ಇಟ್. ಈ 7 ಥಂಬ್ ರೂಲ್ಸ್ನ ಫಾಲೋ ಮಾಡಿದ್ದಲ್ಲಿ ನೀವು ಸಕ್ಸಸ್ಫುಲ್ಲಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಏನಪ್ಪ ಅಂತ ಅಂದರೆ, ಎಷ್ಟೊಂದು ಜನಕ್ಕೆ ಕ್ಲಾರಿಟಿ ಇಲ್ದಲೇ ಇರ್ಬೋದು, ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು, ನಿಮ್ಮ ಐಡಿಯಲ್ ಬಾಡಿ ವೆಯ್ಟ್ ಎಷ್ಟಿರಬೇಕು ಅಂತ. ದಿಸ್ ಈಸ್ ಅ ಸಿಂಪಲ್ ಮ್ಯಾಥ್. ನಿಮ್ಮ ಹೈಟ್ನ ಸೆಂಟಿಮೀಟರ್ಸಿಗೆ ಕನ್ವರ್ಟ್ ಮಾಡಿ ಅದರಿಂದ 100 ಮೈನಸ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ವೆಯ್ಟ್ 65 ಇದ್ದರೆ ನಿಮ್ಮ ಹೈಟ್ 153 ಸೆಂಟಿಮೀಟರ್ಸ್ ಇದ್ದರೆ ಅದರಲ್ಲಿ 100 ಮೈನಸ್ ಮಾಡಿ, ನಿಮ್ಮ ಐಡಿಯಲ್ ಬಾಡಿ ವೆಯ್ಟ್ 53 ಕಿಲೋಸ್. ನೀವು ಟೋಟಲ್ ಆಗಿ 12 ಕಿಲೋಸ್ ಇಳಿಸ್ಬೇಕಾಗತ್ತೆ. ಐಡಿಯಲ್ ಬಾಡಿ ವೆಯ್ಟ್ ಗೊತ್ತಾದಮೇಲೆ ನೆಕ್ಸ್ಟ್ ಕ್ವೆಶನ್ ಏನಪ್ಪ ಅಂದರೆ, ಎಷ್ಟು ಕ್ಯಾಲರೀಸ್ ಒಂದು ದಿನಕ್ಕೆ ಸೇವಿಸಬೇಕು ವೆಯ್ಟ್ ಲಾಸ್ ಮಾಡಬೇಕಂದ್ರೆ? ಸೊ ICMR ಪ್ರಕಾರ, ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ, ಆವ್ರೇಜ್ ಮೆನ್ಗೆ 1600 ಕ್ಯಾಲರೀಸ್, ವಿಮೆನ್ಗೆ 1200 ಕ್ಯಾಲರೀಸ್ ಸೇವಿಸಬೇಕು. ಹವೆವರ್, accurate calorie intake depends on age, height, weight and activity levels. RDA ಅಂದರೆ ರೆಕಮೆಂಡೆಡ್ ಡಯಟ್ರಿ ಅಲವೆನ್ಸ್ಗಿಂತ ಜಾಸ್ತಿ ಫುಡ್ ಸೇವಿಸಿದ್ರೆ ಬಾಡಿಲಿ ಎಕ್ಸ್ಟ್ರಾ ಫುಡ್ಡು ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಲೈಕ್ ಕಾರ್ಬೋಹೈಡ್ರೇಟ್, ಗ್ಲೈಕೋಜನ್ ಸ್ಟೋರ್ಸ್ ಫುಲ್ ಆದಮೇಲೆ ಅದು ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಪ್ರೋಟೀನ್ ಜಾಸ್ತಿ ಸೇವಿಸಿದ್ರೆ ಅದು ಕೂಡ ಫ್ಯಾಟ್ಸಿಗೆ ಕನ್ವರ್ಟ್ ಆಗುತ್ತೆ. ದ ನೆಕ್ಸ್ಟ್ ಕ್ವೆಶನ್ ಇಸ್, ಯಾವ ಫುಡ್ಡಲ್ಲಿ ಎಷ್ಟು ಕ್ಯಾಲರೀಸ್ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದು ಫ್ರೀ ಆಗಿದ್ದರೆ ನೀವು ವೆಬ್ಸೈಟ್ಸಲ್ಲಿ, ಆ್ಯಪ್ಸಲ್ಲಿ ಬ್ರೌಸ್ ಮಾಡ್ಬೋದು. ಪರ್ಟಿಕ್ಯುಲರ್ ಫುಡಲ್ಲಿ, ಫಾರ್ ಎಕ್ಸಾಂಪಲ್, ಒಂದು ಆ್ಯಪಲಲ್ಲಿ ಎಷ್ಟು ಕ್ಯಾಲರಿ ಇದೆ, ಒಂದು ಕಪ್ ಆಫ್ ಉಪ್ಮಾದಲ್ಲಿ ಎಷ್ಟು ಕ್ಯಾಲರಿ ಇದೆ ಅಂತ ಯು ಕ್ಯಾನ್ ಬ್ರೌಸ್. ಆ್ಯಕ್ಚುಲಿ ಇದೆಲ್ಲ ಡಯಟಿಷಿಯನ್ಸ್ ಮಾಡೋ ಕೆಲಸ. ನಿಮಗೆ ಪ್ರಾಪರ್ ಬ್ರೇಕ್ಫಾಸ್ಟ್ಗೆ ಎಷ್ಟು ಕ್ಯಾಲರೀಸ್ ಬೇಕು, ಲಂಚಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ ಇದನ್ನು ಡಯಟಿಷಿಯನ್ಸ್ ಡಿವೈಡ್ ಮಾಡಿ ಪ್ರಾಪರಾಗಿ ಗೈಡ್ ಮಾಡ್ತಾರೆ. ಗುಡ್ ನ್ಯೂಸ್ ಏನಂದರೆ, ಇಲ್ಲಿ ನೀವು ಡೈಲಿ ಕ್ಯಾಲರಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ಡೈಲಿ ನೀವು ಲೈಫ್ ಲಾಂಗ್ ಕ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ತಿನ್ನೋದಕ್ಕೆ ಆಗಲ್ಲ. ಅದ್ರ ಬದಲು ಮೆನ್ ಆ್ಯಂಡ್ ವುಮೆನ್ ರೈಟ್ ಕ್ವಾಂಟಿಟಿಯಲ್ಲಿ ಎಷ್ಟೆಷ್ಟು ಸೇವಿಸಬೇಕು ಅನ್ನೋದನ್ನು ನಾನು ಲಿಸ್ಟ್ ಕೊಡ್ತೀನಿ. ನೆನಪಿರಲಿ, ಡಯಾಬಿಟೀಸ್, PCOS, ಥೈರಾಯ್ಡ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹೀಗೆ ಎನಿ ಮೆಡಿಕಲ್ ಕಂಡೀಷನ್ಸಲ್ಲಿರೋರಿಗೆ ಇದು ಅಪ್ಲೈ ಆಗಲ್ಲ. ಇಲ್ಲಿ ನಾನು ವೆರಿ ಫ್ಯೂ ಸ್ಟೇಪಲ್ ಫುಡ್ನ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಮೆನ್ ಆ್ಯಂಡ್ ವುಮೆನ್ ಎಷ್ಟೆಷ್ಟು ಸೇವಿಸಬೇಕು ಅನ್ನೋದನ್ನು ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ. ಚಪಾತಿ ಮೆನ್ 3 ಸೇವಿಸಬೇಕು, ವುಮೆನ್ 2 ತೊಗೊಂಡ್ರೆ ಸಾಕು. ಚಪಾತಿಗೆ ಇಟ್ ಶುಡ್ ಬಿ ಅ ಫುಲ್ಕಾ ವಿತೌಟ್ ಆಯಿಲ್ ಇರಬೇಕು. ಇದ್ರ ಜೊತೆ ತರಕಾರಿ, ವೆಜಿಟೇಬಲ್ ಪಲ್ಯಗಳನ್ನ ತೊಗೊಳ್ಳಿ, ಇಲ್ಲಾಂದರೆ ಗೊಜ್ಜುನ ತೊಗೊಳ್ಳಿ. ಆದಷ್ಟು ವೆಜ್ಜೀಸ್ನ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಒಂದು ಚಪಾತಿ ಎಕ್ಸ್ಟ್ರಾ ತಿನ್ನಬೇಕು ಅಂತ ಅಂದ್ರೂ ಒಂದು ಚಪಾತಿ ಆ್ಯಡ್ ಮಾಡೋದ್ರ ಬದಲು ಎಕ್ಸ್ಟ್ರಾ ವೆಜ್ಜೀಸ್ ಆ್ಯಡ್ ಮಾಡ್ಕೊಳ್ಳಿ. ದೋಸಾಸ್ ಅಂತ ಬಂದಾಗ ಮೆನ್ ಅಪ್ ಟು 4 ದೋಸಾಸ್ ತೊಗೊಳ್ಬೋದು, ವಿಮೆನ್ ಅಪ್ ಟು 2 ದೋಸಾಸ್ ತೊಗೊಳ್ಬೋದು. ದೋಸಾಗೆ ಕೊರಿಯಾಂಡರ್ ಚಟ್ನಿ, ಆನಿಯನ್ ಚಟ್ನಿ, ಟೊಮ್ಯಾಟೊ ಚಟ್ನಿ, ಆಮೇಲೆ ಬೆಂಗಾಲ್ ಗ್ರಾಮ್ ಚಟ್ನೀಸ್ ತೊಗೊಳ್ಬೋದು. ಕೊಕೊನಟ್ ಚಟ್ನಿ ಕೂಡ ತೊಗೊಳ್ಬೋದು. ಬಟ್ ಟ್ವೈಸ್ ಇನ್ ಅ ವೀಕ್ ಸಾಕು. ಇದಕ್ಕೆ ಒಗ್ಗರಣೆನ ಕಮ್ಮಿ ಮಾಡಿ, ಒಗ್ಗರಣೆ ಹಾಕಿಲ್ಲ ಅಂದ್ರೂ ಬೆಟರ್. ನೆಕ್ಸ್ಟ್ ಇಡ್ಲಿ ಮೆನ್ ಅಪ್ ಟು 4 ಇಡ್ಲೀಸ್ ತೊಗೊಳ್ಬೋದು, ವಿಮೆನ್ ಅಪ್ ಟು 3 ಇಡ್ಲೀಸ್ ತೊಗೊಳ್ಬೋದು. ಇದಕ್ಕೆ ಸೇಮ್ ಚಟ್ನೀಸ್ ಆ್ಯಸ್ ಐ ಮೆನ್ಷನ್ ಫಾರ್ ದೋಸಾಸ್. ಇದಕ್ಕೆ ಎಕ್ಸ್ಟ್ರಾ ನೀವು ದಾಲ್ ಸಾಂಬಾರ್, ಡ್ರಮ್ ಸ್ಟಿಕ್ ಸಾಂಬಾರ್ ಕೂಡ ತಿನ್ಬೋದು. ರೋಟೀಸ್ ಲೈಕ್ ರಾಗಿ ರೋಟಿ, ವೀಟ್, ಜೋವರ್ ರೋಟಿ, ರೈಸ್ ಅಂತೆಲ್ಲ ಬಂದಾಗ ಮೆನ್ನು 2 ರೋಟೀಸ್ ತೊಗೊಳ್ಬೋದು, ವಿಮೆನ್ 1.5 ಅಪ್ ಟು 1.5 ರೋಟೀಸ್ ತೊಗೊಳ್ಬೋದು. ಸೊ ರೋಟೀಸ್ಗೆ ಕೆಲವರು ಆಯಿಲ್ ಹಾಕಲೇಬೇಕು ಅಂತಾರೆ, ಆವಾಗ ಯೂಸ್ ಸ್ಮಿಯರಿಂಗ್ ಮೆಥಡ್ ಅಂತ ಅಂದರೆ ಆಯಿಲ್ ಬ್ರಷಲ್ಲಿ ಸ್ಮಿಯರ್ ಮಾಡ್ಕೊಳ್ಳಿ.
ರೈಸ್ನ ಗಂಡಸರು ಅಪ್ ಟು 1.5 ಕಪ್ ತೊಗೊಳ್ಬೋದು ಆ್ಯಂಡ್ ವಿಮೆನ್ ಅಪ್ ಟು 1 ಕಪ್ ತೊಗೊಳ್ಬೋದು. ಇದಕ್ಕೆ ನೀವು ಗ್ರೇವೀಸ್ ಲೈಕ್ ಸಾಂಬಾರುಗಳನ್ನ ತಿನ್ನಬೇಕು. ಸಾಂಬಾರಲ್ಲಿ ದಾಲ್ನ ಆ್ಯಡ್ ಮಾಡಿ, ವೆಜಿಟೇಬಲ್ಸ್ನ ಆ್ಯಡ್ ಮಾಡಿ, ಕಾಳುಗಳನ್ನ ಆ್ಯಡ್ ಮಾಡಿ, ರಸಮ್ ಜೊತೆ ತಿನ್ನೋದಾದರೆ ವೆರೈಟೀಸ್ ಆಫ್ ರಸಮ್ಸ್ ಇದೆ. ಟ್ಯಾಮ್ರಿನ್ ರಸಮ್, ಟೊಮ್ಯಾಟೊ ರಸಮ್ ಈ ಥರ ಮಾಡ್ಕೊಂಡಾಗ ಎಕ್ಸ್ಟ್ರಾ ಪಲ್ಯಗಳು ಮಾಡ್ಕೊಳ್ಳಿ, ಜೊತೆಗೆ ಸ್ಯಾಲಡ್ಸ್ಗಳನ್ನೂ ತೊಗೊಳ್ಳಿ. ಕರ್ಡ್ಸ್ 1/2 ಕಪ್ ಪರ್ ಮೀಲ್ ಗಂಡಸರು ತೊಗೊಳ್ಬೋದು, 1/2 ಕಪ್ ಪರ್ ಮೀಲ್ ಹೆಂಗಸರು ತೊಗೊಳ್ಬೋದು. ಆ್ಯಂಡ್ ರಾಗಿ ಬಾಲ್ಸ್ ಗಂಡಸರು 1 ಮೀಡಿಯಮ್ ಸೈಜ್ ರಾಗಿ ಬಾಲ್, ವಿಮೆನ್ ಕೂಡ 1 ಮೀಡಿಯಮ್ ಸೈಜ್ ರಾಗಿ ಬಾಲ್. ಮಿಲ್ಕ್ 200 ml ಗಂಡಸರಿಗೆ, 150 ml ಹೆಂಗಸರಿಗೆ. ಪನ್ನೀರ್ ಅಪ್ ಟು 6 ಪೀಸಸ್ ಆಫ್ ಪನ್ನೀರ್, ಮೀಡಿಯಮ್ ಪೀಸಸ್ ಆಫ್ ಪನ್ನೀರ್ ಗಂಡಸರಿಗೆ. ವಿಮೆನ್ಗೆ ಅಪ್ ಟು 4 to 5 ಪೀಸಸ್ ಆಫ್ ಮೀಡಿಯಮ್ ಸೈಜ್ ಆಫ್ ಪನ್ನೀರ್ ಹೆಂಗಸರಿಗೆ. ಚಿಕನಲ್ಲಿ ಚಿಕನ್ ಬ್ರೆಸ್ಟ್ ಪೀಸ್ ಮಾತ್ರ ತೊಗೊಳ್ಳಿ. ಇದರಲ್ಲಿ ಗಂಡಸರು ಅಪ್ ಟು 6 ಪೀಸ್ ತಿನ್ಬೋದು, ಲೇಡೀಸ್ ಅಪ್ ಟು 4 ಪೀಸಸ್ ತಿನ್ಬೋದು. ಎಗ್ಗು 2 ಎಗ್ ವೈಟ್ಸ್ ತಿನ್ಬೋದು ಒಂದು ದಿನಕ್ಕೆ, ವಿಮೆನ್ ಕೂಡ ಅಪ್ ಟು 2 ಎಗ್ ವೈಟ್ಸ್ ತಿನ್ಬೋದು ಒಂದು ದಿನಕ್ಕೆ. ಸೊ ಈ ಥರ ವಾರಕ್ಕೆ 3 ದಿನ ಎಗ್ ವೈಟ್ಸ್ ತಿನ್ಬೋದು. ಫಿಶ್ಶು ಮೆನ್ ಅಪ್ ಟು 6 ಪೀಸಸ್ ಆಫ್ ಫಿಶ್ ತಿನ್ಬೋದು, ವಿಮೆನ್ ಅಪ್ ಟು 4 ಪೀಸಸ್ ಆಫ್ ಫಿಶ್ ತಿನ್ಬೋದು. ಇದ್ರ ಜೊತೆಗೆ ಅಡಿಷ್ನಲ್ ಟಿಪ್ಸ್ ಹೇಳ್ತೀನಿ, ಅದನ್ನು ತಪ್ಪದೆ ಫಾಲೋ ಮಾಡಿ. ಲಂಚ್ ಹಾಗೂ ಡಿನ್ನರ್ಗೆ ಆಲ್ವೇಸ್ ಆ್ಯಡ್ ಮಿನಿಮಮ್ ಆಫ್ ಸೌತೆಕಾಯಿ 6 ಸ್ಲೈಸು, ಟೊಮ್ಯಾಟೊ 4 ಸ್ಲೈಸು, ಆನಿಯನ್ 1 ಅಥವಾ 2 ಸ್ಲೈಸು, ಕ್ಯಾರೆಟ್ 1/2. ಆ್ಯಂಡ್ ಮಿಡ್ ಡೇ ಮತ್ತು ಈವ್ನಿಂಗ್ ಸ್ನ್ಯಾಕಿಗೆ ನಟ್ಸ್ ಆ್ಯಂಡ್ ಸೀಡ್ಸ್ ತೊಗೊಳ್ಬೋದು, ಫ್ರೂಟ್ಸ್, ಸೂಪ್ಸ್ ಅಥವಾ ಫ್ರೆಶ್ ಜ್ಯೂಸಸ್ ಸಹ ತೊಗೊಳ್ಬೋದು. ಮಿಡ್ ಡೇ ಅಂದರೆ ಒಂದು 12 ಗಂಟೆ ಹಾಗೆ, ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಒಂದು 5 ಗಂಟೆಗೆ. ನೆನಪಿರಲಿ, ಜ್ಯೂಸಸ್ ಮತ್ತು ಆರ್ಗ್ಯಾನಿಕ್ ಡ್ರಿಂಕ್ಸ್ಗೆ ಅಬ್ಸಲ್ಯೂಟ್ಲಿ ನೋ ಶುಗರ್. ಇಮ್ಯುನಿಟಿ ಬಿಲ್ಡ್ ಮಾಡೋದಕ್ಕೆ, ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದಕ್ಕೆ, ಗಟ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ, ಆ್ಯಂಟಿಬಾಡೀಸ್ ಅಗೇನ್ಸ್ಟ್ ಫೈಟ್ ಮಾಡೋದಕ್ಕೆ ಆ್ಯಂಡ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ಲಂಗ್ಸ್ ಕ್ಲೆನ್ಸ್ ಮಾಡೋದಕ್ಕೆ ನಾನು ಆರ್ಗ್ಯಾನಿಕ್ ಡ್ರಿಂಕ್ಸ್ ಆರ್ಗೋಸ್ನ ರೆಕಮೆಂಡ್ ಮಾಡ್ತೀನಿ. ಇದು ಸ್ಪೈಸ್ಡ್ ಡ್ರಿಂಕ್ ಮನೆಯಲ್ಲೇ ಮಾಡ್ಕೊಂಡು ಕುಡಿಯೋವಂಥದ್ದು. ಇದ್ರ ಟೈಮ್ ಲೈನ್ಸ್ ಏನು ಅಂತ ಅಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬೋದು, 1/2 an hour ಆಫ್ಟರ್ ಬ್ರೇಕ್ಫಾಸ್ಟ್ ಕುಡಿಬೋದು, 1/2 an hour ಅಥವಾ 1 hour ಆಫ್ಟರ್ ಲಂಚ್ ಕುಡಿಬೋದು, ಈವ್ನಿಂಗ್ ಸ್ನ್ಯಾಕ್ ಟೈಮಲ್ಲಿ ಕುಡಿಬೋದು, ಪ್ಲಸ್ 1 hour ಬಿಫೋರ್ ಡಿನ್ನರ್ ಕುಡಿಬೋದು. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆಲ್ರಿಗೂ ಹೋಪ್ಫುಲಿ ಪ್ರಯೋಜನಕಾರಿಯಾಗಿದೆ ಅಂತ ಅಂದ್ಕೊಳ್ತೀನಿ. ಇದು ನಾನು ಕೊಟ್ಟಿರೋ ಲಿಸ್ಟನ್ನ ನೀವು ವೆಯ್ಟ್ ಲಾಸ್ಗೆ ಟ್ರೈ ಮಾಡಿದ್ರೆ ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು ಗೈಸ್. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇನ್ನಷ್ಟು ಇನ್ಫಾರ್ಮೇಷನ್ಸ್ಗಳು ಕೊಡ್ತೀನಿ, ಲೈಕ್ ಕುಕ್ಕಿಂಗ್ ಮೆಥಡ್ ಮತ್ತು ಫುಡ್ ಫ್ಯಾಕ್ಟ್ಸ್, ಲೈಕ್ ರೈಸ್ನ ತಿಂದರೆ ದಪ್ಪ ಆಗ್ತೀರಾ, ಸಣ್ಣ ಆಗ್ತೀರಾ, ಆಯಿಲ್ ಬಾಡಿಗೆ ಒಳ್ಳೆಯದಾದರೆ ಯಾವ ಆಯಿಲ್ ತೊಗೊಳ್ಬೇಕು, ಪ್ಲಸ್ ಶುಗರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಶುಗರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತಾ, ಆ್ಯಂಡ್ ಪೊಟ್ಯಾಟೋಸ್ ತೊಗೊಳ್ಬೋದಾ, ಪೊಟ್ಯಾಟೋಸ್ ತಿಂದರೆ ದಪ್ಪ ಆಗಲ್ವಾ, ಹೀಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನ ನೆಕ್ಸ್ಟ್ ವೀಡಿಯೋಲಿ ನಾನು ಕೊಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ನಿಮ್ಮ ಕೃಷಿ ಸೋಮಣ್ಣ, ಧನ್ಯವಾದಗಳು.